ಹಾಸನ ಕ್ಷೇತ್ರ ರಚನೆಯಾಗಿದ್ದು 1957ರಲ್ಲಿ. ಅದಕ್ಕೂ ಮೊದಲು ಹಾಸನ ಚಿಕ್ಕಮಗಳೂರು ಎಂಬ ಕ್ಷೇತ್ರ ಅಸ್ತಿತ್ವದಲ್ಲಿ ಇತ್ತು. ಇಲ್ಲಿ ಮೊದಲು ಸಂಸದರಾಗಿದ್ದು ಎಚ್ ಸಿದ್ದನಂಜಪ್ಪನವರು. ಇವರು ಹಾಸನದವರು. ಹುಟ್ಟಿದ್ದು 28 ಡಿಸೆಂಬರ್ 1908ರಲ್ಲಿ. ತಂದೆ ಹಾಲಪ್ಪ. ಹಾಸನ ನಗರಸಭೆಯ ಸದಸ್ಯರಾಗಿ, ಮೈಸೂರು ಸಂವಿಧಾನ ರಚನಾ ಸಭೆ ಹಾಗೂ ವಿಧಾನಸಭೆಯ ಸದಸ್ಯರಾಗಿ ಕೆಲಸ ಮಾಡಿದ್ದ ಇವರು ಮೊದಲ ಚುನಾವಣೆಯಲ್ಲಿ ಹಾಸನ ಚಿಕ್ಕಮಗಳೂರು ಕ್ಷೇತ್ರದ ಸಂಸದರಾಗಿ, ಕ್ಷೇತ್ರ ವಿಭಜನೆಯ ನಂತರ 2 ಬಾರಿ ಹಾಸನದ ಸಂಸದರಾಗಿ ಕೆಲಸ ಮಾಡಿದ್ದಾರೆ. ನುಗ್ಗೇಹಳ್ಳಿ ಶಿವಪ್ಪ. ಇವರು ಹಾಸನದ ನುಗ್ಗೇಹಳ್ಳಿ ಗ್ರಾಮದವರು. ಹುಟ್ಟಿದ್ದು ಆಗಸ್ಟ್ 14, 1924ರಲ್ಲಿ. ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದ ಇವರು ಅತಿ ಕಡಿಮೆ ವಯಸ್ಸಲ್ಲೇ ಸ್ವಾತಂತ್ರ್ಯ ಪಕ್ಷದ ಅಭ್ಯರ್ಥಿಯಾಗಿ ಹಾಸನದ ಸಂಸದರಾಗಿದ್ದರು. ನಂತರ ಇಂದಿರಾ ಗಾಂಧಿಗೆ ಸರ್ಕಾರ ರಚನೆಗೆ ಬೆಂಬಲ ಕೊಟ್ಟು ಕಾಂಗ್ರೆಸ್ ಸೇರಿ ಮತ್ತೊಮ್ಮೆ ಸಂಸದರಾಗಿದ್ದರು. ಎಸ್ ನಂಜೇಶಗೌಡ. ಇವರು ಹಾಸನದ ಶಿವರದವರು. ಹುಟ್ಟಿದ್ದು ಜೂನ್ 5, 1931ರಲ್ಲಿ. ತಂದೆ ಶಿವಪ್ಪ. ಮೊದಲು ತಾಲೂಕು ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾಗಿದ್ದ ಇವರು ನಂತರ ಜನತಾ ಪಾರ್ಟಿಯಿಂದ ಸ್ಪರ್ಧಿಸಿ ಒಮ್ಮೆ ಹಾಸನದ ಸಂಸದರಾಗಿದ್ದಾರೆ. ಎಚ್ ಎನ್ ನಂಜೇಗೌಡ. ಇವರು ಹಾಸನದ ಹುಣಿಯಾಳು ಗ್ರಾಮದವರು. ಹುಟ್ಟಿದ್ದು 12 ಫೆಬ್ರವರಿ 1935ರಲ್ಲಿ. ತಂದೆ ನಂಜೇಗೌಡ. ಅರಕಲಗೂಡು ಹಾಗೂ ಬಸವನಗುಡಿ ಕ್ಷೇತ್ರದಿಂದ ಶಾಸಕರಾಗಿ, ರಾಜ್ಯ ಸರ್ಕಾರದಲ್ಲಿ ನೀರಾವರಿ ಸಚಿವರಾಗಿ ಕೆಲಸ ಮಾಡಿದ್ದ ಇವರು ಹಾಸನದಿಂದ 2 ಬಾರಿ ಸಂಸದರಾಗಿದ್ದಾರೆ. ಎಚ್ ಸಿ ಶ್ರೀಕಂಠಯ್ಯ. ಇವರು ಹಾಸನದ ಹಿರಿಸಾವೆ ಗ್ರಾಮದವರು. ಹುಟ್ಟಿದ್ದು 18 ಜುಲೈ 1926ರಲ್ಲಿ. ತಂದೆ ಪಟೇಲ್ ಚೌಡೇಗೌಡ. ಶ್ರವಣಬೆಳಗೊಳ ಕ್ಷೇತ್ರದಲ್ಲಿ 4 ಬಾರಿ ಶಾಸಕರಾಗಿ, ವಿಧಾನ ಪರಿಷತ್ತಿನ ಸದಸ್ಯರಾಗಿ, ರಾಜ್ಯ ಸರ್ಕಾರದಲ್ಲಿ ಕಂದಾಯ ಮಂತ್ರಿಯಾಗಿ ಹಾಗೂ ಒಮ್ಮೆ ಹಾಸನದ ಸಂಸದರಾಗಿ ಕೆಲಸ ಮಾಡಿದ್ದಾರೆ. ರುದ್ರೇಶ್ ಗೌಡ. ಇವರು ಬೇಲೂರಿನವರು. ಹುಟ್ಟಿದ್ದು 16 ಅಕ್ಟೋಬರ್ 1955ರಲ್ಲಿ. ತಂದೆ ನಂಜೇಗೌಡ. 2 ಬಾರಿ ಬೇಲೂರಿನ ಶಾಸಕರಾಗಿ ಹಾಗೂ ಒಮ್ಮೆ ಹಾಸನದ ಸಂಸದರಾಗಿ ಕೆಲಸ ಮಾಡಿದ್ದಾರೆ. ಜಿ ಪುಟ್ಟಸ್ವಾಮಿಗೌಡ. ಇವರು ಹಾಸನದ ಕೆರೆಗೋಡಿನವರು. ಹುಟ್ಟಿದ್ದು 20 ಡಿಸೆಂಬರ್ 1935ರಲ್ಲಿ. ತಂದೆ ಪಟೇಲ್ ಗಿಡ್ಡೇಗೌಡ. ವಿಧಾನ ಪರಿಷತ್ತಿನ ಸದಸ್ಯರಾಗಿ, ಹೊಳೆ ನರಸೀಪುರದ ಶಾಸಕರಾಗಿ, ರಾಜ್ಯ ಸರ್ಕಾರದಲ್ಲಿ ಲೋಕೋಪಯೋಗಿ, ನೀರಾವರಿ, ಕೃಷಿ, ಆರೋಗ್ಯ, ವೈದ್ಯಕೀಯ ಶಿಕ್ಷಣ, ಸಮಾಜ ಕಲ್ಯಾಣ ಹಾಗೂ ತೋಟಗಾರಿಕೆ ಇಲಾಖೆ ಸಚಿವರಾಗಿ ಹಾಗೂ ಒಮ್ಮೆ ದೇವೇಗೌಡರ ವಿರುದ್ಧ ಸ್ಪರ್ಧಿಸಿ ಹಾಸನದ ಸಂಸದರಾಗಿದ್ದಾರೆ. ಎಚ್ ಡಿ ದೇವೇಗೌಡ. ದೇಶದ ಪ್ರಧಾನಿಯಾಗಿ ಹಾಗೂ ರಾಜ್ಯದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿರುವ ಎಚ್ ಡಿ ದೇವೇಗೌಡರು ಹಾಸನದ ಹರದನಹಳ್ಳಿಯವರು. ತಂದೆ ದೊಡ್ಡೇಗೌಡರು. ಹಾಸನ ಕ್ಷೇತ್ರದಲ್ಲಿ 5 ಬಾರಿ ಸಂಸದರಾಗಿರುವ ದೇವೇಗೌಡರು 2019ರಿಂದ ತಮ್ಮ ಕ್ಷೇತ್ರವನ್ನು ತಮ್ಮ ಮೊಮ್ಮಗ ಪ್ರಜ್ವಲ್ ರೇವಣ್ಣನವರಿಗೆ ಬಿಟ್ಟುಕೊಟ್ಟು ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ. ಪ್ರಜ್ವಲ್ ರೇವಣ್ಣ ದೇವೇಗೌಡರ ಮೊಮ್ಮಗ ಹಾಗೂ ಎಚ್ ಡಿ ರೇವಣ್ಣನವರ ಮಗನಾದ ಇವರು ಹುಟ್ಟಿದ್ದು 5 ಆಗಸ್ಟ್ 1990ರಲ್ಲಿ. 2019ರಿಂದ ಹಾಸನದ ಸಂಸದರಾಗಿರುವ ಇವರು ಈ ಬಾರಿಯೂ ಸ್ಪರ್ಧೆ ಮಾಡಿದ್ದಾರೆ. ಇವರ ವಿರುದ್ಧ ಕಾಂಗ್ರೆಸ್ ಪಕ್ಷದಿಂದ ಶ್ರೇಯಸ್ ಪಟೇಲ್ ರವರು ಸ್ಪರ್ಧೆ ಮಾಡಿದ್ದಾರೆ. ಈ ಕ್ಷೇತ್ರಕ್ಕೆ ನಡೆದ 16 ಚುನಾವಣೆಗಳಲ್ಲಿ 7 ಬಾರಿ ಕಾಂಗ್ರೆಸ್, 4 ಬಾರಿ ಜೆಡಿಎಸ್, 3 ಬಾರಿ ಜನತಾದಳ ಹಾಗೂ 1 ಬಾರಿ ಸ್ವತಂತ್ರ ಪಕ್ಷ ಹಾಗೂ ಜನತಾ ಪಕ್ಷಗಳು ಗೆದ್ದಿವೆ. ಇಲ್ಲಿ ಅತಿ ಹೆಚ್ಚು ಬಾರಿ ಗೆದ್ದ ಅಭ್ಯರ್ಥಿ ಅಂದರೆ ಅದು ದೇವೇಗೌಡರು. 5 ಬಾರಿ ಗೆದ್ದಿದ್ದಾರೆ.